ಇವತ್ತು ನಾನು ನಿಮ್ಗೆ ಮುಖ ಅಂದರೆ ನಮ್ಮ ಫೇಸ್ ಭಾಳ ಆಯ್ಲಿ ಇರ್ತದೆ. ಸೊ ಆಯ್ಲಿ ಇದ್ದಾಗ ಏನನ್ನು ಯೂಸ್ ಮಾಡಬೇಕು, ಯಾವ ಥರ ಮನೆಮದ್ದು, ಏನೇ ಸೈಡ್ ಎಫೆಕ್ಟ್ ಇಲ್ಲದೆ ಅಂಥೇಳಿ ನಾನು ನಿಮಗೆ ಈ ಒಂದು ವಿಡಿಯೋದೊಳಗೆ ಹೇಳ್ತಾ ಇದ್ದೀನಿ. ಸೊ ಎಲ್ಲರೂ ಪೂರ್ತಿಯಾಗಿ ವಿಡಿಯೋ ನೋಡಿ. ಮತ್ತು ಇನ್ನೊಂದು, ಆಯ್ಲಿ ಫೇಸವ್ರಿಗೆ ಮಾತ್ರ ಓನ್ಲಿ ಆಯ್ಲಿ ಫೇಸ್. ಸೊ ನಾನು ಅಪ್ಲೈ ಮಾಡ್ತಾ ಇದ್ದೀನಿ. ಸೊ ನಾನು ಅಪ್ಲೈ ಮಾಡಿದ ಮೇಲೇ ನಿಮಗೆ ನಾನು ಸಜೆಸ್ಟ್ ಮಾಡ್ತಾ ಇರೋದು, ನನಗೆ ಒಳ್ಳೆ ರಿಸಲ್ಟ್ ಕೊಟ್ಟಿರೋದ್ರಿಂದನೇ. ಆ್ಯಂಡ್ ಒಂದು ಥಿಂಗ್ ನಿಮ್ಗೆ ಹೇಳಬೇಕಂತಂದರೆ, ನಾನು ಏನೇ ಒಂದು ವಿಡಿಯೋ ಮಾಡೋದಿರಲಿ ಅಥವಾ ಏನೇ ಒಂದು ನಿಮ್ಗೆ ಸಜೆಷನ್ಸ್ ಇರಬಹುದು, ನನ್ನ ಮೇಲೆ ಫಸ್ಟ್ ನಾನು ಎಕ್ಸ್ಪೆರಿಮೆಂಟ್ ಮಾಡಿಕೊಂಡೇ ನಿಮಗೆ ನಾನು ಹೇಳ್ತೀನಿ. ಸಪೋಸ್ ನಿಮಗೆ ನಾ ಹೇಳಿದ್ದು ಮಾತು ಅಥವಾ ನಾ ಹೇಳಿದ್ದು ಒಂದು ಪ್ರಾಡಕ್ಟ್ ನಿಮ್ಮ ಮೇಲೆ ಯಾವುದೇ ಎಫೆಕ್ಟ್ ಆಗಲಿಲ್ಲಪ್ಪ, ಯಾವುದೇ ಒಂದು ರೀತಿ ಪರಿಣಾಮ ಬೀಳಲಿಲ್ಲ ಅಂತೇಳಿ ಏನಾದ್ರು ಅನಿಸಿದರೆ ಆ ಒಂದು ರುಟೀನನ್ನು ನೀವು ಬಿಡಬಹುದು. ಏನು ಪ್ರಾಬ್ಲಮ್ ಇಲ್ಲ, ಮಾಡಲೇಬೇಕು ಅಂತ ಏನಿಲ್ಲ. ನಿಮ್ಗೆ ರಿಸಲ್ಟ್ ಕೊಟ್ಟರೆ ಕಂಟಿನ್ಯೂ ಮಾಡಿ, ಅಥವಾ ರಿಸಲ್ಟ್ ಏನು ಕೊಡಲಿಲ್ಲ ಅಂದಾಗ ಬಿಟ್ಬಿಡಿ, ಆಯಿತಾ. ಸೊ ನಾನು ನಿಮಗೆ ಇವತ್ತು ವಿಡಿಯೋದೊಳಗೆ ಬರೀ ಆಯಿಲ್ ಸ್ಕಿನ್ ಇದ್ದವ್ರಿಗೆ ಯಾವ ಥರ ಮಾಡಬೇಕು, ಯಾವ ಥರ ಒಂದು ಮನೆಮದ್ದನ್ನು ಮಾಡಬೇಕು ಅಂತ ಹೇಳಿ ಹೇಳ್ತೀನಿ. ಆ್ಯಂಡ್ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆ್ಯಂಡ್ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತೀನಿ. ಸೊ ಮೊದಲಿಗೆ ಯಾವಾಗಲೂ ಮುಖ ಫಸ್ಟ್ ಕ್ಲೀನ್ ಮಾಡ್ಕೋಬೇಕು. ಏನೇನು ಅಪ್ಲೈ ಮಾಡಬೇಕಾಗ, ಸಪೋಸ್ ಅಪ್ಲೈ ಮಾಡಲಿಲ್ಲ ಅಂದ್ರೂ ಕೂಡ ನಾವೇನು ಮಾಡ್ಬೇಕು, ಮುಖನ ಫಸ್ಟು ಕ್ಲೀನಾಗಿ ತೊಳ್ಕೊಬೇಕು. ನಾ ಅದೇ ಸೋಪ್ ಹಚ್ಕೋಬೇಕು, ಇದೇ ಸೋಪ್ ಹಚ್ಕೋಬೇಕು ಅಂಥೇಳಿ ಹೇಳೋಂಗಿಲ್ಲ. ಬಟ್ ನಿಮಗೆ ಯಾವುದು ಒಂದು ಫೇಸ್ ಟೋನಿಗೆ ಏನು ಅಡ್ಜಸ್ಟ್ ಆಗುತ್ತಲ್ಲ ಆ ಸೋಪನ್ನು ಹಚ್ಕೋಬೇಕು. ಸೊ ಅದರಿಂದ ನೀವು ಮುಖ ವಾಶ್ ಮಾಡಿಕೊಂಡ್ರೆ ಕ್ಲೀನ್ ಆಗುತ್ತೆ. ಮತ್ತು ಎವ್ರಿ ಡೇ 2 ಟೈಮ್ಸ್ ಅಂತೂ ಮ್ಯಾಕ್ಸಿಮಮ್ ನೀವು ಫೇಸ್ ವಾಶ್ ಮಾಡಲೇಬೇಕು. ಸಪೋಸ್ ನಿಮ್ದು ಏನಾದ್ರು ಫೇಸ್ ವಾಶ್ ಕ್ರೀಮ್ ಇದ್ದರೆ, ಜೆಲ್ ಇದ್ದರೆ ನೀವು ಯೂಸ್ ಮಾಡ್ಬೋದು. ಸೊ ನಾನಂತೂ ಯೂಸ್ ಮಾಡಲ್ಲ, ಬಿಕಾಸ್ ನಂದಂತೂ ಪಿಂಪಲ್ ಆಗಿಬಿಡುತ್ತೆ ಫೇಸ್ ವಾಶ್ ಯೂಸ್ ಮಾಡಿದ್ರೆ. ನಾನು ಬರೀ ಸೋಪ್ ಅಷ್ಟೇ ಯೂಸ್ ಮಾಡ್ತೀನಿ. ಸೊ ಇವಾಗ ಫಸ್ಟು ಒಂದು ಪ್ಲೇಟ್ ತೊಗೊಂಡು, ಸಣ್ಣದು ನಾನು ಪ್ಲೇಟ್ ತೊಗೊಂಡಿದ್ದೀನಿ. ಸೊ ಅದರಲ್ಲಿ ಮುಲ್ತಾನಿ ಮಿಟ್ಟಿನ ಹಾಕಬೇಕು, ಆಯಿತಾ. ಎಲ್ಲರೂ ಹೇಳ್ತಾರೆ ಮುಲ್ತಾನಿ ಮಿಟ್ಟಿ, ಅದಾದಮೇಲೆ ರೋಸ್ ವಾಟರ್. ಆ್ಯಕ್ಚುಲಿ ಹೇಳ್ತೀನಿ ಕೇಳಿ, ಯಾವುದು ಸ್ಕಿನ್ ಟೋನು ಆಯ್ಲಿ ಇರ್ತದಲ್ಲ, ಅದಕ್ಕೆ ಯಾವಾಗಲೂ ನಾವು ನೀರನ್ನು ಮಾತ್ರ ಆ್ಯಡ್ ಮಾಡಬೇಕು. ಈ ರೋಸ್ ವಾಟರ್ ಗ್ಲೋ ಬರಲಿಕ್ಕೆ ಈಗ ಜಸ್ಟ್ ನಮಗೆ ಹೋಗಬೇಕಾಗಿರೋದೇನು ಆಯ್ಲಿ ಸ್ಕಿನ್ ಹೋದರೆ ಆಟೋಮೆಟಿಕ್ಕಾಗಿ ರೆಡ್ಯೂಸ್ ಆಗೇ ಆಗುತ್ತೆ, ಆ ಬ್ರೈಟ್ನಿಂಗ್ ಆಗಿರ್ಬೋದು. ಸೊ ಇದನ್ನು ಫಸ್ಟ್ ನಾವು ಕರೆಕ್ಟಾಗಿ ಅದಕ್ಕೆ ಎಷ್ಟು ಬೇಕಲ್ಲ ಅಷ್ಟು ಮುಲ್ತಾನಿ ಮಿಟ್ಟಿಗೆ ನೀರು ತಗೊಂಡು ಚೆನ್ನಾಗಿ ಕಲಿಸ್ಬಿಟ್ಟು ನೋಡಬೇಕು ನಮ್ಮ ಫೇಸಿಗೆ ಎಷ್ಟು. ಆ್ಯಕ್ಚುಲಿ ನಾವು ಆ ಮುಲ್ತಾನಿ ಮಿಟ್ಟಿ ಹಚ್ಕೊತೀವಲ್ಲ ಮುಖಕ್ಕೆ, ಅದು ಸ್ವಲ್ಪ ಲೇಯರ್ ದಪ್ಪ ಆಗಿರಬೇಕು, ಭಾಳ ತಿನ್ನಾಗಿರಬಾರ್ದು. ಸೊ ದಪ್ಪಾಗಿ ಹಚ್ಕೊಂಡ್ರೆ ಏನಾಗುತ್ತೆ ಅಂದರೆ, ಆ ನೀವು ಹಚ್ಕೊಂಡು ಕೂಡ ಮುಖ ಒಂದು ಸ್ವಲ್ಪ ಬಿಗಿ ಹಿಡ್ದಂಗೆ ಆಗುತ್ತೆ. ಬಿಗಿ ಹಿಡಿಯೋದಂದ್ರೆ ಗೊತ್ತಲ್ಲ ನಿಮ್ಗೆ, ಅದು ಹಿಂಗೆ ಜಗ್ದಂಗೆ ಆಗುತ್ತೆ ಮುಖ ಒಂಚೂರು. ಓಕೆ, ಸೊ ನಾನು ಅಪ್ಲೈ ಮಾಡ್ತಿದ್ದೀನಿ, ನಾನು ಯಾವಾಗಲೂ ಕೈಲೇ ಅಪ್ಲೈ ಮಾಡ್ತೀನಿ, ಬ್ರಷಸ್ ಎಲ್ಲ ಯೂಸ್ ಮಾಡೋಂಗಿಲ್ಲಪ್ಪ. ಸೊ ನನಗೆ ಕೈಯೇ ಇಷ್ಟ ಆಗುತ್ತೆ. ಸೊ ನಾನು ಕೈಯಿಂದನೇ ಮುಖಕ್ಕೆ ಅಪ್ಲೈ ಮಾಡ್ಕೊತೀನಿ. ಫಸ್ಟ್ ಇದು ಏನು ನಿಮ್ಮದು ಕಣ್ಣು ಹತ್ರ ಮಾತ್ರ ಹಚ್ಕೊಳಕ್ಕೆ ಹೋಗಬೇಡಿ, ಆಯಿತಾ. ಆ ಹೋಲ್ ಕಣ್ಣು ಇರ್ತದೆ ಪೂರ್ತಿ ಹಚ್ಕೊಳಕ್ಕೆ ಹೋಗ್ಬೇಡಿ. ಏನು ಜಸ್ಟ್ ನಿಮ್ಮದು ಫೇಸ್ಗೆ, ಆಮೇಲೆ ಹಣೆಗೆ, ಕೆನ್ನೆಗೆ, ಗದ್ದಕ್ಕೆ, ಮೂಗಿಗೆ ಹಚ್ಕೋಬೇಕು ಅಷ್ಟೇ. ಇದನ್ನು ನೀವು ಒಂದು ಹಾಫ್ ಆನ್ ಅವರ್, ಒಂದು ತಾಸು ಮೇಲೆ ಅರ್ಧ ತಾಸು, ಅದು ಒಣಗಿದ ಮೇಲೆ ಗೊತ್ತಾಗುತ್ತೆ. ಅಂದರೆ ಇದನ್ನು ಹಚ್ಕೊತೀವಲ್ಲ ಫೇಸ್ ಮಾಸ್ಕ್ ಹಾಕ್ಕೊಂಡು ಕೂಡಲೇ ನಮಗೆ ಫೀಲ್ ಆಗುತ್ತೆ. ಅಂದರೆ ಒಂದು 90-80% ಆರೈತಿಪ್ಪ ಅಂದ್ರೆ ಒಣಗದೆ ಅಂಥೇಳಿ ಗೊತ್ತಾದ ತಕ್ಷಣ ಫೇಸ್ ವಾಶ್ನ ಮಾಡ್ಕೊಂಬಿಡಿ. ಮತ್ತು ಇನ್ನೊಂದು ಹೇಳ್ತೀನಿ, ಆಲ್ಮೋಸ್ಟ್ ಹೇಳ್ತಾರೆ ಎಲ್ಲರೂ ಆ ಕ್ರೀಮ್ ಅಪ್ಲೈ ಮಾಡಿ, ಈ ಕ್ರೀಮ್. ಆ್ಯಕ್ಚುಲಿ ಕ್ರೀಮನ್ನು ಅಪ್ಲೈ ಮಾಡೋದ್ರಿಂದನೇ ಏನಾಗುತ್ತೆ, ಇಲ್ಲಿ ಹೆಚ್ಚು ಓಪನ್ ಪೋರ್ಸಸ್ ಆಗೋದು. ಓಪನ್ ಪೋರ್ಸ್ ಅಂದರೆ ಕೆಟ್ಟದ್ದಲ್ಲ, ಬಟ್ ಅದು ದೊಡ್ಡದಾಗ್ತಾಯಿದ್ರೆ ಭಾಳ ಇದಾಗ್ತದೆ, ಫೇಸಿಗೆ ಅಷ್ಟು ಸರಿಯಲ್ಲ. ಸೊ ನನ್ನ ಒಪಿನಿಯನ್. ಸೊ ಈ ರೀತಿ ನಾವು ಫೇಸಿಗೆ ರಬ್ ಮಾಡಬೇಕು ಆ್ಯಕ್ಚುಲಿ ಅದನ್ನು. ಯಾಕೆಂದರೆ ಒಂಥರ ಕ್ರೀಮ್ ಇದ್ದಂಗೆ ಇರ್ತದಲ್ಲ, ಅದನ್ನು ರಬ್ ಮಾಡಿದರೆ ಏನಾಗುತ್ತೆ, ಫೇಸಲ್ಲಿ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ. ಅದನ್ನು ಬಿಟ್ಟು ನಾವು ಸುಮ್ಮನೆ ಇಟ್ಕೊಂಡು ಹಿಂಗೆ ಹಚ್ಕೊಂಡ್ರೆ ಅದು ಸರಿ ಆಗಂಗಿಲ್ಲ. ಸೊ ಕೆನ್ನೆನ ಸ್ವಲ್ಪ ಊದಿಸ್ಬಿಟ್ಟು ಸ್ವಲ್ಪ ಹಿಂಗೆ ಹೀಜಿಸ್ಬೇಕು ನಮ್ಮ ಫೇಸ್ನ. ಸೊ ಆಮೇಲೆ ಅದನ್ನು ಹಚ್ಕೊಂಡು ತದನಂತರ ಮೇಲೆ ಇನ್ನೊಂದು ಸರಿ ಹಚ್ಕೋಬೇಕು, ದಪ್ಪ ಲೇಯರ್ ಹಚ್ಕೋಬೇಕು, ಹೇಳಿದಲ್ಲ ನಿಮಗೆ. ಸೊ ಹಚ್ಕೊಂಡು 1.5 ತಾಸು ಮಟ್ಟ ಬಿಡಬೇಕು ನೀವು. ಸೊ ಬಿಟ್ಬಿಟ್ಟು ಆಮೇಲೆ ತಣ್ಣೀರಿಂದನೇ ವಾಶ್ ಮಾಡಿ. ಫಸ್ಟ್ ಆಫ್ ಆಲ್ ಹೇಳ್ತೀನಿ, ನೀವು ಸ್ನಾನ ಮಾಡುವಾಗ ಬಿಸಿನೀರು ಯೂಸ್ ಮಾಡಿ, ಪರವಾಗಿಲ್ಲ. ಆದರೆ ನೀವು ಮುಖ ತೊಳ್ಕೊತಿರಲ್ಲ, ಸೊ ಮುಖ ತೊಳ್ಕೊವಾಗಂತೂ ನೀವು
ಕೋಲ್ಡ್ ವಾಟರ್ನ ಮಾತ್ರ ಯೂಸ್ ಮಾಡಬೇಕು. ನಾನು ಮಾಡ್ತಾ ಇರೋದಕ್ಕೆ ನಮ್ಮ ಕಾಕ ಸಿಕ್ಕಾಪಟ್ಟೆ ತಮಾಷೆ ಮಾಡ್ತಿದ್ದ, ನಾವಲ್ಲಿ ಏನು ಮಾಡಬೇಕು. ಓ ಮೈ ಗಾಡ್. ಓಕೆ, ಸೊ ನಾನು ಹಚ್ಕೊಂಡಿದ್ದೀನಿ. ಈ ರೀತಿ ನೀವು ಅಪ್ಲೈ ಮಾಡಬೇಕು ಫೇಸ್ಗೆ. ಸೊ ಇದರಿಂದ ಏನಾಗುತ್ತೆ, ಪೋರ್ಸ್ ಇರ್ತದಲ್ಲ ಆಟೋಮೆಟಿಕ್ ಒಂದೇ ದಿನಕ್ಕೆ ನಾನು ನಿಮ್ಗೆ ಹೇಳಿದೆ, ಎಲ್ಲದರಲ್ಲೂ ಒಂದೇ ಟೈಮ್ಗೆ ಆಗೊಂದು ಏನೂ ಆಗೋಕ್ಕೆ ಸಾಧ್ಯ ಇಲ್ಲ. ಸೊ ಎಲ್ಲದಕ್ಕೂ ವಿ ನೀಡ್ ಟೈಮ್. ಸೊ ಟೈಮ್ಗೆ ಒಂದು ವೀಕಿಗೆ 2 ಟೈಮ್ಸ್ ಇಲ್ಲ 3 ಟೈಮ್ಸನ್ನು ಅಪ್ಲೈ ಮಾಡಿ. ಸೊ ಅಪ್ಲೈ ಮಾಡಿಬಿಟ್ಟು 1.5 ಅವರ್ ಇಟ್ಕೊಂಡು ಕ್ಲೋಸ್ ಮಾಡಿ. ನೋಡಿದ್ರಲ್ಲ ಯಾವ ಥರ ಅಂತ. ಸೊ ಇದನ್ನು ನೀವು ಒಂದು ವೀಕಿಗೆ 2 ಸಲ ಅಪ್ಲೈ ಮಾಡ್ಕೋಬೇಕು. ಸೊ 2 ಸಲ ಅಪ್ಲೈ ಮಾಡಿಕೊಂಡ್ರೆ ನಿಮ್ಮದು ಹೋಗ್ತಾ ಸ್ಕಿನ್ ಏನಾಗುತ್ತೆ, ಲೈಟಾಗಿ ಡ್ರೈ ಆಗೋಕ್ಕೆ ಪ್ರಾರಂಭ ಆಗುತ್ತೆ. ಸೊ ಆಲ್ಮೋಸ್ಟ್ ನನ್ನ ಪ್ರಕಾರ, ನಾನು ಹೇಳೋದ ಪ್ರಕಾರ ಅಂತಂದರೆ, ಯಾವಾಗಲೂ ಒಂದು ಸ್ಕಿನ್ ಟೋನು ಡ್ರೈ ಆ್ಯಂಡ್ ಕಾಂಬಿನೇಷನ್ ಆಗೇ ಇರಬೇಕು. ಪೂರ್ತಿ ಡ್ರೈ ಇರಬಾರ್ದು, ಪೂರ್ತಿ ಆಯಿಲಿನೂ ಇರ್ಬಾರ್ದು. ಸೊ ಒಂದು ಮಿಡ್ಲ್ ಸ್ಕಿನ್ ಟೋನ್ ಏನಾದರೂ ಇದ್ದರೆ ದಿ ಬೆಸ್ಟ್. ಏನೇ ಒಂದು ಮೇಕಪ್ ಮಾಡೋದಾಗಿರ್ಬೋದು, ಏನೇ ಆಗಿರ್ಬೋದು, ಅದರಲ್ಲಿ ಕೂತ್ಕೊಳ್ಳುತ್ತೆ. ಸೊ ನನಗಾಗಿರೋ ಎಕ್ಸ್ಪೀರಿಯೆನ್ಸನ್ನು ನಿಮ್ಮ ಹತ್ರ ಹೇಳ್ಕೊತಾ ಇದ್ದೀನಿ. ಸೊ ಇದನ್ನು ನೀವು ಅಪ್ಲೈ ಮಾಡೋದ್ರಿಂದ ನಿಮ್ಮ ಫೇಸ್ ಬ್ರೈಟ್ ಆಗ್ಬೋದು ಮತ್ತು ಕಪ್ಪು ಕಲೆಗಳಿರ್ತದೆ. ಸೊ ಆ ಕಲೆಗಳು ಕೂಡ ಹೋಗುತ್ತೆ. ಎಸ್ಪೆಷಲಿ ಈ ಒಂದು ಮುಲ್ತಾನಿ ಮಿಟ್ಟಿ ಇದೆಯಲ್ಲ, ಇದು ಪೋರ್ಸ್ ಅಂದರೆ ಮುಖದ ಮೇಲೆ ಓಪನ್ ಪೋರ್ಸ್ ಆಗಿರುತ್ತಲ್ಲ, ಈಗ ಚಿಕ್ಕ ತೂತುಗಳು ಬಿದ್ದಿರ್ತಾವಲ್ಲ, ಸೊ ಅಂಥದ್ದನ್ನು ಕೂಡ ಕ್ಲೋಸ್ ಮಾಡೋಕ್ಕೆ ಭಾಳ ಹೆಲ್ಪ್ ಮಾಡುತ್ತೆ. ಆದರೆ ದೊಡ್ಡ ಪೋರ್ಸ್ ಇರ್ತಾವಲ್ಲ, ಸೊ ಅಂಥವರಿಗೆ ಭಾಳ ಟೈಮ್ ಹಿಡಿತದ. ಸೊ ನಾನು ಇವಾಗಲೇ ಹೇಳ್ತಾ ಇದ್ದೀನಿ, ಇದು ಕೇವಲ ಒಂದು ದಿನಕ್ಕೆ 2 ದಿನಕ್ಕೆ 2 ವಾರಕ್ಕೆ ಹೋಗೋವಂಥದ್ದಲ್ಲ. ಒಂದು ಮ್ಯಾಕ್ಸಿಮಮ್ 2 ಮಂತ್ಸ್ ಮಟನೂ ನೀವು ರೂಟೀನ್ ಇರಲೇಬೇಕು. ಅಂದಾಗ ಮಾತ್ರ ರಿಸಲ್ಟ್ ಕೊಡೋಕ್ಕೆ ಸಾಧ್ಯ. ಒಂದು ದಿನ ಮಾಡಿದ್ದೀನಿ ನನಗೆ ರಿಸಲ್ಟ್ ಬೇಕು ಅಂದರೆ ಇಟ್ಸ್ ದಟ್ ಇಂಪಾಸಿಬಲ್. ಸೊ ನಾವು ಏನೇ ಒಂದು ಕೆಲಸ ಮಾಡಬೇಕಾದ್ರೆ ಅದನ್ನು ಕಂಟಿನ್ಯೂಸ್ಲಿ ಇರಬೇಕದು. ಸೊ ಇದರಿಂದ ಏನಾಗುತ್ತೆ, ಅದರ ರಿಸಲ್ಟ್ ನಮಗೆ ಗೊತ್ತಾಗುತ್ತೆ. ಒಂದು ದಿನ ನಾನು ಆಯಿಲ್ ಹಚ್ಚಿದ್ದೀನಿಪ್ಪ ತಲೆಗೆ, ನನಗೆ ನೆಕ್ಸ್ಟ್ ಡೇನೇ ಇಷ್ಟು ಉದ್ದ ಬಂದುಬಿಡ್ತಾವೆ ಅಂದರೆ ಆಗಂಗಿಲ್ಲ ಅಲ್ವಾ. ಸೊ ಅದೇ ಥರ ಇದು ಕೂಡ ಏನೇ ಒಂದು ಅಪ್ಲೈ ಮಾಡ್ತಿದ್ದೀವಿ ಅಂದರೆ ಅದು ಕಂಟಿನ್ಯೂ ಇರಬೇಕು, ಮುಂದುವರಿತಿರ್ಬೇಕು. ಅದು ಅಂದಾಗ ಮಾತ್ರ. ಸಪೋಸ್ ನೀವು ಈ ಒಂದು ರೆಮಿಡಿ ಏನಾದರೂ ಹೆಲ್ಪ್ಫುಲ್ ಆಗಲಿಲ್ಲಪ್ಪ, ನಿಮ್ಗೆ ಏನಾದರೂ ಯೂಸ್ ಆಗಲಿಲ್ಲ ಅಂತಂದರೆ ನೀವು ಇದನ್ನು ಸ್ಕಿಪ್ ಮಾಡ್ಬೋದು, ನೀವು ಇದನ್ನು ಬಿಡ್ಬೋದು. ಡೋಂಟ್ ಫೋರ್ಸ್. ನಾನು ಫೋರ್ಸ್ ಮಾಡೋಕತ್ತಿಲ್ಲ ನಿಮ್ಗೆ. ಆದರೆ ನಿಮಗೇನಾದರೂ ಒಳ್ಳೆ ಬೆನಿಫಿಟ್ ಕೊಟ್ಟರೆ ಕಂಟಿನ್ಯೂ ಮಾಡಿ, ಇಲ್ಲಾಂದರೆ ಬಿಟ್ಬಿಡಿ. ಸೊ ಇಷ್ಟು ಹೇಳ್ತೀನಿ. ಸೊ ಲಾಸ್ಟ್ 1 ಟಿಪ್ ಕೊಡಬೇಕಂತಂದರೆ, ಎವ್ರಿ ನೈಟ್ ಒಂದು 8 o'clock ಅಥವಾ 9 PM ನೀವು ಫೇಸನ್ನು ವಾಶ್ ಮಾಡಿಕೊಂಡು ನೈಟ್ ಮಲ್ಕೊತೀರಲ್ಲ, ನೀವು ನೈಟ್ ಕ್ರೀಮ್ ಏನು ಹಚ್ಕೊತೀರೋ ಹಚ್ಕೊಳ್ಳಿ. ಆದರೆ ಎವ್ರಿ ಪರ್ಸನ್ ನೈಟ್ಗೆ ಫೇಸ್ ವಾಶು, ನಿಮ್ಮ ನಿಮ್ಮ ಹ್ಯಾಂಡ್ಸ್ ಆ್ಯಂಡ್ ಲೆಗ್ಸ್ ಎವ್ರಿಥಿಂಗ್ ವಾಶ್ ಮಾಡಿಕೊಂಡು, ಹಾಗೆ ನೀರಲ್ಲಿ ಅಲ್ಲ, ಕೋಲ್ಡ್ ವಾಟರಲ್ಲಿ ಯಾವ ಸೋಪ್ ಯೂಸ್ ಮಾಡ್ತೀರಿ ನೋಡಿ, ಆ ಸೋಪನ್ನ ಯೂಸ್ ಮಾಡಿಕೊಂಡೆ ನೀವು ಮುಖಕ್ಕೆ ಹಚ್ಕೊಂಡು ಮಲ್ಕೋಬೇಕು. ಸಪೋಸ್ ನೀವು ಹಾಗೆ ಬಂದಿರ್ತೀರಿ ಆಫೀಸಿಂದ ಅಥವಾ ಸ್ಕೂಲಿಂದ ಅಥವಾ ಕಾಲೇಜಿಂದ ಎಲ್ಲೆಯಿಂದ ಬಂದಿರ್ತೀರಿ ನೀವು, ಯೂತ್ಸ್ ಆಗಿರ್ಬೋದು, ಹಾಗೆ ಏನಾದ್ರು ಅಪ್ಲೈ ಮಾಡಿಕೊಂಡ್ರೆ ಯಾವುದೇ ರೀತಿ ಬೆನಿಫಿಟ್ಸ್ ಕೊಡೋದಿಲ್ಲ. ಯಾಕೆ ಹೇಳಿ, ನಮ್ಮ ಮುಖದ ಮೇಲೆ ಡರ್ಟ್ ಇರುತ್ತೆ, ಧೂಳುಗಳಿರ್ತದೆ. ಸೊ ಈ ಧೂಳುಗಳನ್ನು ತೆಗಿಬೇಕಂದ್ರೆ ಆಬ್ವಿಯಸ್ಲಿ ನೀವು ಇದೇ ಸೋಪ್ ಯೂಸ್ ಮಾಡಬೇಕು, ಅದೇ ಸೋಪ್ ಯೂಸ್ ಮಾಡಬೇಕಲ್ಲ. ನಿಮ್ಗೆ ಏನು ಪರ್ಸ್ನಲ್ ಸೋಪ್ ಇದೆಯಲ್ಲ ಅದನ್ನು ಯೂಸ್ ಮಾಡಿ. ಅದರಿಂದ ಏನಾಗುತ್ತೆ, ಒಂದು ಬ್ಯಾಕ್ಟೀರಿಯಾಸ್ ಆಗಿರ್ಬೋದು ಅಥವಾ ಧೂಳುಗಳಾಗಿರ್ಬೋದು, ಡಸ್ಟ್ ಇರ್ಬೋದು, ಎಲ್ಲ ಕೂಡ ಹೋಗುತ್ತೆ. ತದನಂತರ ನಾವು ಏನೇ ಒಂದು ಕ್ರೀಮ್ಸನ್ನು ಅಪ್ಲೈ ಮಾಡಿದ್ದು ಲಾಸ್ಟ್ ನನ್ನ ಸಜೆಷನ್ಸ್ ಕೊಡ್ತಾ ಇದ್ದೀನಿ. ಬಿಕಾಸ್ ನಾನು ನಿಮ್ಗೆ ಆವಾಗಲೂ ಅದೇ ಹೇಳಿದೆ, ಇವಾಗಲೂ ಅದೇ ಹೇಳ್ತಾ ಇದ್ದೀನಿ. ಇದು ನನ್ನ ಮೇಲೆ ನಾನು ಎಕ್ಸ್ಪೆರಿಮೆಂಟ್ ಮಾಡ್ಕೊಂಡು ನಿಮ್ಗೆ ಹೇಳ್ತಾ ಇದ್ದೀನಿ. ಇದು ನಿಮಗೆ ಬೆನಿಫಿಟ್ ಕೊಟ್ಟರೆ ಮಾತ್ರ ಮಾಡಿ ಅಂತ ಹೇಳ್ತಾ ನಾನು ಈ ಒಂದು ಚಿಕ್ಕ ವಿಡಿಯೋನ ನಾನು ಮುಗಿಸ್ತಿದ್ದೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ನನಗೆ ಸಪೋರ್ಟ್ ಮಾಡ್ತಿರೋದಕ್ಕೆ. ಆ್ಯಂಡ್ ಯಾರು ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇದ್ದೀನಿ. ಆ್ಯಂಡ್ ಥ್ಯಾಂಕ್ ಯು, ಬಾಯ್.